ಏನು ಅವ್ರ ಫ್ರೆಂಡಾ? ಫ್ರೆಂಡ್ ಬಾಯ್ ಫ್ರೆಂಡು. ಗರ್ಲ್ ಫ್ರೆಂಡು? ಹಾಂ. ಇದೇನು ಹಿಂಗೆ ಹೇಳ್ತಿದ್ಯಪ್ಪ? ಹಾಂ, ಇದೇನು ಹಿಂಗೆ ಹೇಳ್ತಿದ್ಯಾ ಗರ್ಲ್ ಫ್ರೆಂಡು ಅಂತ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಯಾಕೆಂದ್ರೆ ಆ ಹುಡುಗಿಗೆ ಮುಂಚೆ ಮದುವೆ ಆದಾಗ ನೆಂಟ್ರಿಸ್ಟ್ರಿಗೆಲ್ಲ ಹೇಳಿ ಮದುವೆ. ಯಾವ ಹುಡುಗಿಗೆ ಮುಂಚೆ ಮದುವೆ ಆದಾಗ? ಇವಾಗ ನಮ್ಮ ಹುಡುಗಿಗೆ ಮುಂಚೆ ಮದುವೆ ಆಗಿತ್ತಾ? ಮದುವೆ ಆಗಿದೆ. ಅಂದ್ರೆ ಈಗ ಆಗಿದೆ, ಒಂದು ಗಂಡು ಮಗನೂ ಇದೆ. ಮಗು ಬೇರೆ ಇದೆಯಾ? ಮಗನೂ ಇದೆ, ಅಮ್ಮ ಮಗನೂ ಇದ್ದಾನೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಇವಾಗ ಮಗನ ಜೈಲಲ್ಲಿ ಇದ್ದಾನೆ. ಮಗನ ಖರ್ಚು ಮಾಡೋದೇ ಸಾಕಾಗಿದೆ. ಏನಂದೆ? ಇನ್ನೊಂದ್ಸಲ ಹೇಳು. ಮಗನ ಜೈಲಲ್ಲಿ ಇದ್ದಾನೆ. ಮಗನ ಖರ್ಚು ಮಾಡೋದೇ ಸಾಕಾಗಿದೆ. ವಿಷಯ ಮಗನ್ ಜೈಲಲ್ಲಿ ಏನ್ ಮಾಡ್ತಾವನೆ? ಅವನು ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿ 4 ವರ್ಷ ಆಯ್ತು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂದು. ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು. ಬೆಚ್ಚೆ ಬದ್ದು ಬಿಡ್ಬೇಕು. ನಾನು ಒಂದು ಹೇಳ್ಬಿಡ್ಲಾ, ನಿಜ ಹೇಳ್ಬಿಡ್ಲಾ? ನಂದು ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಈ ಕಾರ್ ನನ್ನ ಫ್ರೆಂಡ್ ಇದು. ಆಯ್ತು, ಆಮೇಲೆ ಏನಿದೆ ಅಂತ ನೋಡೋಣ. ಹ್ಯಾಪಿ ಡೆಂಟ್ ಇದೆಯಾ? ಕುತ್ಕೊಳ್ಳಿ, ತಗೊಂತೀನಿ. ಇದ್ರಲ್ಲ? ಹಾಂ ಹಾಂ. ಹೇಳ್ಬೇಕು. ಊಟ ಮಾಡಿದ್ರಾ? ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಮನೆಯಿಂದ. ಹೌದಾ? ಮಗಳಿಲ್ಲೇ ಇದ್ಲಲ್ಲ. ಹಾಂ. ನಮ್ಗೇನಾದರೂ ಇದೆಯಾ ತಿನ್ನಕ್ಕ? ಏನು ಊಟನಾ? ಊಟ ಏನಿಲ್ಲಪ್ಪ. ಊಟ ಇಲ್ಲ. ಟೀ ಕಾಫಿ ಆಯ್ತಾ? ಟೀ ಮಾಡ್ಕೊಂಡು ಬೇಕಾದ್ರೆ. ಬೇಡ ಬಿಡಿ, ಸಾಕು. ಮಾತು ಸಾಕು. ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ನಿಮ್ಮ ಮಗಳು ನೋಡಿದ್ದೆ ಅಲ್ಲಿ ಹಾಸ್ಪಿಟ್ಲ್ ಅದ್ರಲ್ಲಿ ವರ್ಕ್ ಮಾಡಿದ. ಪರಿಚಯ ಇತ್ತು, ಕಾಂಟ್ಯಾಕ್ಟ್ ಇದೆ. ಪರಿಚಯ ಇದ್ದಾರೆ? ಹಾಂ. ಮತ್ತೆ ಗೊತ್ತಿಲ್ಲ ಅಂದ್ಲು. ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರ್ರಿ. ಸುಮ್ಮನೆ ಹಂಗೆ ಹೇಳ್ಬಿಟ್ಟು ಹೋಗಿರೋದು. ಹೇಳುವಪ್ಪ. ಏನು ಅವ್ರ ಫ್ರೆಂಡಾ? ಫ್ರೆಂಡು, ಬಾಯ್ ಫ್ರೆಂಡು. ಗರ್ಲ್ ಫ್ರೆಂಡು? ಹಾಂ. ಇದೇನು ಹಿಂಗೆ ಹೇಳ್ತಿದ್ಯಪ್ಪ? ಹಾಂ, ಇದೇನು ಹಿಂಗೆ ಹೇಳ್ತಿದ್ಯಾ ಗರ್ಲ್ ಫ್ರೆಂಡು ಅಂತ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಫ್ರೆಂಡ್ಶಿಪ್ ಅಲ್ಲಿ ಗರ್ಲ್ ಫ್ರೆಂಡು ಈ ಫ್ರೆಂಡ್ ಅವರು ಇರ್ತಾರ? ಫ್ರೆಂಡ್, ಅವಳು ಹುಡುಗಿ, ನಾನು ಹುಡುಗ, ಬಾಯ್ ಫ್ರೆಂಡ್ ಅಲ್ವಾ? ಬರೀ ಫ್ರೆಂಡ್ಸ್ ತಾನೆ? ಅಲ್ಲ, ಬಾಯ್ ಫ್ರೆಂಡ್. ಲವರ್ಸಾ? ನಿಜ ಹೇಳಪ್ಪ. ನಿಜ. ನಿಮ್ಗೇನಿಗೆ ಸುಳ್ಳು ಇಲ್ಲಿ? ಇಲ್ಲಾಂದ್ರೆ ನಾನು ಇಲ್ಲೇನಿಗೆ ಬರಲಿ? ಬಂದು ನೀವು ಬರ್ತಾ ಇದ್ದೀರಾ ಅಂತ ನಾನು ಆ ಕಡೆ ಹೋದೆ ಅವಳ ಮನೆಗೆ ಹೋಗ್ಲಿ ಅಂತ. ಯಾಕೆ? ನಿಮ್ಮ ಹತ್ರ ಮಾತಾಡೋಣ ಅಂತ. ನಿಂಗೊಂಚೂರು ಬುದ್ಧಿ ಇಲ್ವಾ? ಅವ್ನ್ ಏನ್ ಹೇಳಿದ್ರು ನಂಬಿಡ್ತ್ಯಾ? ಅದಕ್ಕೆ ಅಂತ ಕೆಚ್ಚಾಕ ಬಂದೆ ಇವಾಗ. ಸ್ಕೆಚ್ ಏನಿಲ್ಲ, ನಾರ್ಮಲ್ ಆಗೇ ಬಂದೆ ನಾನು. ಅಲ್ಲ, ಆ ಕಡೆ ಇವಳು ಈ ಕಡೆ ಬಂದು ನೀನು ಈ ಕಡೆ ಬಂದೆ ಅಂತಂದೆಲ್ಲ. ನಾನು ಬರೋದು ನೋಡ್ಕೊಂಡು ನೀನು ಆ ಕಡೆ. ನಾನು ಆ ಕಡೆ ಸುಮ್ಮನೆ ವಾಕ್ ಮಾಡ್ಕೊಂಡು ಹೋದೆ. ನೀವು ಬರ್ರಿ, ಆಮೇಲೆ ಮಾತಾಡೋಣ ಅಂತ. ಏನಂತ ಇವಾಗ? ಹಾಂ, ಎಲ್ಲೋ ಮದುವೆ ಮಾಡ್ಕೊಂತೀರಾ? ಅದೇ ಅದಕ್ಕೆ ಅಂತಾನೆ. ಬೇಡ ಬಿಡಿ ಭಾಯ್, ಸುಮ್ಮನೆ ಯಾಕೆ ರಗಳೆ? ನಿಜನಾ ಸುಳ್ಳ? ನಾನು ಈ ಕಾಲದಲ್ಲಿ ಯಾರನ್ನ ನಂಬಕ್ಕಾಗಲ್ಲ. ಲವ್ ಅಂತಾರೆ, ಒಂದು ಸ್ವಲ್ಪ ದಿನ ಟೈಮ್ ಪಾಸ್ ಮಾಡ್ಕೊಂತಾರೆ, ಆಮೇಲೆ ಅವ್ರ ಬಾರಿ ಅವ್ರದ್ದು ನಿಮ್ಮ ದಾರಿ ನಿಮ್ದಾಗ್ಬಿಡುತ್ತೆ. ಇಲ್ಲ, ಮದುವೆ ಮಗನ ಅಂತಾನೆ. ಅಪ್ಪ ಅಮ್ಮ ಯಾರು ಇಲ್ಲ, ಒಬ್ಬನೇ ಇರೋ ಸದ್ಯಕ್ಕೆ. ಇವಾಗ ಸದ್ಯಕ್ಕೆ ನೀವು ಒಬ್ಬನೇ ಇದೆಯಾ? ಅಲ್ಲ, ಇರೋದೇ ಒಬ್ಬನೇ ಸದ್ಯಕ್ಕೆ. ಒಬ್ಬನೇ ಅಂದ್ರೆ ಯಾರು ಇಲ್ಲ, ಒಬ್ಬನೇ. ಚಿಕ್ಕಪ್ಪ ದೊಡ್ಡಪ್ಪ? ನಂಗೆ ಗೊತ್ತಿಲ್ಲ ನಾನು ಎಲ್ಲಿ ಹುಟ್ಟಿದ್ದೀನೋ ಅಂತ. ಸೊ ನಾನು ಬೆಳೆದಿರೋದು ಮೈಸೂರಲ್ಲಿ. ಆಯ್ತು, ಆಮೇಲೆ ಫಸ್ಟ್ ಕೋಲಾರಲ್ಲಿ ಹುಟ್ಟಿರೋದು ಅಂತೆ. ಆಮೇಲೆ ಮೈಸೂರಿಗೆ ಯಾರು ಕರ್ಕೊಂಡು ಹೋಗಿದಾರೆ, ಅಲ್ಲಿ ಬೆಳೆದಿರೋದು. ಆಮೇಲೆ ಈಗ ಬ್ಯಾಂಗ್ಳೂರಲ್ಲಿ ಇಲ್ಲ ಯಲಹಂಕದಲ್ಲಿ ಸೆಟ್ಲ್ ಆಗಿದ್ದೀನಿ. ನಾನು ಒಬ್ಬನೇ. ಹಿಂದೆ ಮುಂದೆ ಏನೂ ಇಲ್ಲ. ಯಾರನ್ನ ಏನು ಕೇಳೋಷ್ಟಿಲ್ಲ. ನಾಳೆ ಏನೋ ಪ್ರಾಬ್ಲಮ್ ಬಂದರೆ ಯಾರನ್ನ ಹಿಡಿಬೇಕು? ನನ್ನೇ ಹಿಡಿಬೇಕು. ಅದು ನೀನು ಎಲ್ಲಿ ಹಿಡ್ತೀಯ ಅಂತ ನನಗೆ ಹೆಂಗೆ ಗೊತ್ತಿರುತ್ತೆ? ಸ್ವಂತ ಮನೆ ಇದೆಯಲ್ಲ. ಸ್ವಂತ ಮನೆ? ಸ್ವಂತ ಮನೆ ಇದೆ. ನೀನು ಸಾಕಿದವ್ರು ಯಾರು ಇಲ್ವಾ? ಅಂದರೆ ನಾನು ಇದು ಆಶ್ರಮದಲ್ಲಿ ಬೆಳೆದಿರೋದು. ಅಲ್ಲೇ ಓದ್ಕೊಂಡು ಹಾಸ್ಟೆಲ್ಸು ಈ ಥರ. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನಾ? ರಿಯಾಲಿಟಿ ಹೇಳು. ಅಲ್ಲ, ನಿಜವಾಗ್ಲೂ ಹೇಳ್ತಿರೋದು. ನಿಜವಾಗ್ಲೂ ನಿಜಾನೇ ಇದೆ. ಇದಿಲ್ದಿರಾ ಒಬ್ಬನೇ ಬೆಳೆದು ಒಬ್ಬನೇ ಬಿಸ್ನೆಸ್ ಫೀಲ್ಡಿಗೆ ಇಳ್ದಿದ್ಯಾ ಅಂದ್ರೆ ಯಾವ ರೀತಿ ಇಳಿದೆ ಅನ್ನೋದು ನಂಗೆ ಗೊತ್ತಾಗಬೇಕು. ಚೆನ್ನಾಗಿ ಓದ್ಕೊಂಡಿದ್ದೀನಲ್ಲ, ನಾಲೆಡ್ಜ್ ಇದೆಯಲ್ಲ, ಅದಕ್ಕೆ.
ನಾಲೆಡ್ಜ್ ಮೇಲೆ ಅಲ್ಲಿ ನಿಂಗೆ ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ನಾಲೆಡ್ಜ್ ಮೇಲೆ ಆಗಲ್ಲ. ನಾನು ಫಸ್ಟು ಜಾಬ್ ಮಾಡಿದೆ. ಫಸ್ಟ್ ಜಾಬ್ ಮಾಡಿ ದುಡ್ಡು ಆಗ್ತಿದ್ದೆ ಆ ಬಿಸ್ನೆಸ್. ಇವಾಗ ಇದಕ್ಕೆ ಆಗ್ಲಿ ಸಣ್ಣ ಪುಟ್ಟ ಅಂತಂದ್ರೆ ಬಿಸ್ನೆಸ್ಗೆ ಬಂಡವಾಳ ಹಾಕ್ಲೇಬೇಕಲ್ಲ. ಕರೆಕ್ಟ್. ಬಂಡವಾಳ ಹಾಕ್ದಿದ್ದು ಬಿಸ್ನೆಸ್ ಹೆಂಗಾಗುತ್ತೆ? ಇಲ್ಲ ನಾನು ನಿಜವಾಗ್ಲೂ ಇವಾಗ ಏನು ಹೇಳ್ತೀನೋ, ಎಷ್ಟೊತ್ತು ಮಾತಾಡ್ತೀನೋ ನಿಮ್ಮ ಹತ್ರ, ಆ ಟೈಮ್ ಡ್ಯೂರೇಷನ್ ಎಲ್ಲ ಈ ಮದುವೆಗೋಸ್ಕರ ನಿಜಾನೇ ಹೇಳೋದು, ಸುಳ್ಳು. ಒಂದ್ಸತಿ ಎಲ್ಲ ನಿಮ್ಮದೇ ಅಂತೆ ಮನೇಲಿ ನಡೆಯೋದು. ನಿಮ್ಮ ಅಪ್ಪ ಹತ್ರ ಮಾತಾಡ್ತೀನಿ ಅಂದ್ರೆ ಬೇಡ, ನಮ್ಮ ಅಮ್ಮ ಹತ್ರ ಮಾತಾಡೋ ಸಾಕು ಅಂದರು. ಅದೇನ ಅಪ್ಪ ಹತ್ರ ಮಾತಾಡ್ಬಾರ್ದು ಅಂತ ಹಂಗಲ್ಲ, ಫಸ್ಟ್ ನೀವು ಒಪ್ಕೊಂಡ್ರೆ ಮತ್ತೆ ಅವ್ರು ಒಪ್ಕೊಂತಾರೆ ಅಂತ. ಯಾರು ಹೇಳಿದ್ರು ನಿಮ್ಗೆ? ನೋಡಪ್ಪ, ಅಂಕಲ್ಗಂತೂ ಗೊತ್ತಾದ್ರೆ ಒಪ್ಪಲ್ಲ. ಅಂಕಲ್ಗೆ ಗೊತ್ತಾದ್ರೆ, ನಮ್ಮ ಮಾವನಿಗೆ ಗೊತ್ತಾದ್ರೆ ಒಪ್ಪಲ್ಲ ಅಂತ. ಓಕೆ. ನೀವು ಸೀಕ್ರೆಟಾಗಿ ಮಾಡ್ಕೋಬೇಕಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಸೀಕ್ರೆಟಾಗಿ ಆದರೆ ರಿಜಿಸ್ಟರ್ ಮಾಡ್ಕೋಬೇಕು ಫಸ್ಟ್. ರಿಜಿಸ್ಟರ್ ಮಾಡ್ಕೊಂಡು ಸೆಟ್ಲ್ ಆಗು. ಮದುವೆ ಬೇಡ ಅಂತನಾ? ಮದುವೆ ಆದಂಗೆ ತಾನೇ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ದೇವಸ್ಥಾನದಲ್ಲಿ ಅವ್ರ ಅಂಕಲ್ ಇದ್ದಾರೆ, ಹಾಂ, ತುಳಸಿ ಅವ್ರ ಅಂಕಲ್ ಇದ್ದಾರೆ, ನಾನು ಬರ್ತೀನಿ, ಅವ್ರ ಅಂಕಲ್ ಬರ್ತಾರೆ, ಮದುವೆ ಮಾಡ್ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವೇನು ಕೊಡೋ ಪೊಸಿಷನ್ ಅಲ್ಲಿ ಇಲ್ಲ. ಏನು ಕೊಡಲ್ಲ? ಏನು ಕೊಡೋ ಪೊಸಿಷನ್ ಅಲ್ಲಿ ಇಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ ಹುಡುಗಿನ ಯಾರು ಮದುವೆ ಆಗ್ತಾರೆ ಇಲ್ಲಿ? ಯಾರು ಮದುವೆ ಆಗ್ತಾರೆ ಅಂದ್ರೆ ನಮ್ಮ ಹತ್ರ ಇಲ್ಲ. ಇಲ್ಲಿದ್ ನಾವೆಲ್ಲಿ ಕೊಡೋಣ? ಅಲ್ಲ, ಹುಡುಗಿರು ಇದು ಮನೇಲಿದ್ದಾರೆ ಅಂದ್ರೆ ಸ್ವಲ್ಪ ದುಡ್ಡು ಇಟ್ಕೋಬೇಕು ತಾನೆ ನೀವು. ಸದ್ಯಕ್ಕೆ ಇವಾಗ ಮಗನ್ ಜೈಲಲ್ಲಿ ಇದ್ದಾನೆ, ಮಗನ್ ಖರ್ಚು ಮಾಡೋದೇ ಸಾಕಾಗಿದೆ. ಏನಂದೆ ಇನ್ನೊಂದ್ಸಲ ಹೇಳು. ಮಗನ್ ಜೈಲಲ್ಲಿ ಇದ್ದಾನೆ, ಮಗನ್ ಖರ್ಚು ಮಾಡೋದೇ ಸಾಕಾಗಿದೆ. ಇದಾ ವಿಷಯ? ಮಗನ್ ಜೈಲಲ್ಲಿ ಏನ್ ಮಾಡ್ತಾವನೆ? ಅವನು ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗಿ 4 ವರ್ಷ ಆಯ್ತು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಅವನಿಗೆ ತಿಂಗಳು ಎತ್ಕೊಂಡು ಹೋಗಿ ಲಾಯರ್ಗಳು ತಿನ್ಸೋದೇ ಸರ್ ಹೋಗುತ್ತೆ. ನಾವು ಇಲ್ಲಿ ಕೂಡಿಕ್ಕೋದೇನು? 4 ವರ್ಷದಿಂದ ಜೈಲಲ್ಲಿದ್ದಾರ? ದೊಡ್ಡ ಮಗನ ಚಿಕ್ಕವನ? ದೊಡ್ಡವನು. ಇಲ್ಲೇ ಇದೆ ನೋಡು. A few moments later. ರಾಂಗ್ ಪ್ಲೇಸ್ ಬಂದಿದ್ದೀನ ನಾನು. ಕೊಲೆ ಕೇಸ್ ಅಂತೀರಾ, ಅವ್ರಪ್ಪ ಒಪ್ಪಲ್ಲ ಅಂತೀರಾ? ಹ್ಞೂನಪ್ಪ, ನಾನು ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾವೇನು ಮುಚ್ಚೋ ಮರಿ ಇಲ್ಲ. ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು, ಬೆಚ್ಚೆ ಬೆದ್ದು ಬಿಡ್ಬೇಕು. ನಾನು ಒಂದು ಹೇಳ್ಬಿಡ್ಲಾ, ನಿಜ ಹೇಳ್ಬಿಡ್ಲಾ? ನಂದು ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಈ ಕಾರ್ ನನ್ನ ಫ್ರೆಂಡಿದು. ಆಯ್ತು. ಆಮೇಲೆ ನಾನು ಜಾಬ್ ಹುಡುಕ್ತಾ ಇದ್ದೀನಿ, ಇನ್ನು ನಾನು ಏನು ಜಾಬ್ ಮಾಡ್ತಾ ಇಲ್ಲ. ನಿಮ್ಮ ಮಗಳೇ ನನಗೆ ಖರ್ಚು ಕೊಡೋದು ಕಾಸು ಅವಾಗ ತಿಂಗಳು. ಯಾಕೆ ನೀವು ಅಷ್ಟು ನಿಜ ಹೇಳಿದಾಗ ನಾನು ಹೇಳ್ಬೇಕು. ನಾನು ಓಪನ್ ಆಗಿ ಅದೇ ನಾನು ಹೇಳ್ಬಿಡ್ತೀನಿ. ನನಗೆ ಯಾಕೋ ಸುಳ್ಳು ಹೇಳಿದ್ದಕ್ಕೆ ನನಗೊಂಥರ ಒಂಥರ ಆಗ್ತಿದೆ, ಬೇಜಾರಾಗ್ತಿದೆ. ಬೇಡ, ಸುಳ್ಳೆಲ್ಲ ಇಲ್ಲ ಈಗ ಸೀನೇನ್ ಬೇಡ. ಇಲ್ಲ, ಇರೋ ರಿಯಾಲಿಟಿ ಇದೆ. ರಿಯಾಲಿಟಿ ಇಲ್ಲಿ ಗೌರ್ಮೆಂಟ್ ಸೈಟ್ ಅಲ್ಲೇ ಅಂಗಡಿ ಇಟ್ಕೊಂಡಿದ್ದೀನಿ. ಆ ಗೌರ್ಮೆಂಟ್ ಮನೆಯಲ್ಲೇ ನಾನು ಇರೋದು. ಇನ್ನ ಪತ್ರ ಏನು ಬಂದಿಲ್ಲ. ನಾಳೆ ಅಕಸ್ಮಾತ್ ಇಲ್ಲೇನ ಜಾಗ, ಹುಡುಗಿಗೆ ಜಾಗ ಕೊಡ್ತೀನಿ ಅಂತ ಹೇಳವ್ರೆ. ಜಾಗ ಕೊಟ್ರೆ ಇಲ್ಲಿ ಮನೆ ಕಟ್ಕೋಬಹುದು. ಯಾರು? ನನ್ನ ಮಗಳು ಕಟ್ಕೊಂಡು ಇಲ್ಲಿ ಸೆಟ್ಲ್ ಆಗ್ತಾಳೆ. ಇಲ್ಲ ಅಂತ ನಾನು ಹೇಳಲ್ಲ. ನಾಳೆ ನಮ್ಮ ಕಡೆ ಇಷ್ಟು ಮಾತ್ರ ಅಷ್ಟೇ. ಒಡವೆ ವಸ್ತ್ರ ಅದು ಇದು ಕೊಟ್ಟು ನಮ್ಮ ಮದುವೆ ಆದ್ರೂ ಮಾಡಿಸ್ಬೇಕಲ್ಲ ಅಂತ ನಾನು ಇರೋದು ಹೇಳ್ಬಿಡ್ತೀನಿ. ನಾನು ಯಾರು ಹಿಂದೆ ಮುಂದೆ ಒಂದ್ ನಿಮಿಷ ನಂದು ನಿಜ ಹೇಳ್ಬಿಡ್ತೀನಿ. ಗ್ರ್ಯಾಂಡ್ ಆಗಲ್ಲ. ದೇವಸ್ಥಾನದಲ್ಲಿ ಅದೇ ಹೇಳ್ತಿದ್ದೀನಲ್ಲ, ಒಂದ್ 500 ಜನನಾದ್ರೂ ಕರೆದು ಊಟ ಹಾಕೋ ಒಬ್ರಿದ್ದಾರೆ. ನಮ್ಮ ಭಾವ ನಾನು ಇಬ್ರು ಬರ್ತೀವಿ, ಆ ಹುಡುಗಿ ನಾನು ಬರ್ತೀವಿ, ಅಷ್ಟು ಮಾತ್ರ ನಾವು. ಯಾಕೆಂದ್ರೆ ಬೇರೆಯವ್ರನ್ನ ನಾವು ಕರ್ಸೋಕೆ ಮಾಡಕ್ಕೆ ಇದಿಲ್ಲ. ನಾನೇನು ನೆಂಟ್ರಿಸ್ಟಿಗೆಲ್ಲ ಹೇಳಿ ಮಾಡೋಕ್ಕಾಗಲ್ಲಪ್ಪ. ನಾನೇನೇನೋ ಎಕ್ಸ್ಪೆಕ್ಟ್ ಮಾಡ್ಕೊ ಬಂದೆ. ನೆಂಟ್ರಿಸ್ಟಿಗೆಲ್ಲ ಹೇಳಿ ಮಾಡೋ ಅಷ್ಟು ಇದಿಲ್ಲ. ಯಾಕೆಂದ್ರೆ ಆ ಹುಡುಗಿಗೆ ಮುಂಚೆ ಮದುವೆ ಆದಾಗ ನೆಂಟ್ರಿಸ್ಟಿಗೆಲ್ಲ ಹೇಳಿ ಮದುವೆ. ಯಾವ ಹುಡುಗಿಗೆ ಮುಂಚೆ ಮದುವೆ ಆದಾಗ? ಇವಾಗ ನಮ್ಮ ಹುಡುಗಿಗೆ ಮುಂಚೆ ಮದುವೆ ಆಗಿತ್ತಾ? ಮದುವೆ ಆಗಿದೆ. ಎಲ್ಲ ಹೇಳಿ ಮಾಡಿದ್ದೀನಿ. ಇವಾಗ ನಾನು ತಿರ್ಗಾ ಮದುವೆ ಅಲ್ಲ, ಈಗ 2ನೇ ಮದುವೆನಾ? ಹೌದು. ಏನೋ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟು. ನಾನಿರೋದು ಓಪನ್ ಆಗಿ ಹೇಳ್ತೀನಿ. ಮದುವೆ ಅಲ್ಲ, ಈ 8ನೇ ಸರಿ ಮದುವೆ ಮಾಡ್ತೀನಿ ಬರ್ರಿ ಅಂದ್ರೆ ಯಾರ ಬರ್ತಾರ? ನಮ್ಮ ಇದ್ರಲ್ಲಿ ಇಲ್ಲ. ನಂಗೆ ಗೊತ್ತಿಲ್ಲ ಮದುವೆ ಆಗಿರೋದು. ಏನೋ ನನಗೆ ನಿಮ್ಮ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ. ನಿಂಗೆ ಹೇಳೋಳೋ ಬಿಟ್ಟೋಳೋ ನನಗೆ ಗೊತ್ತಿಲ್ಲ. ಅಂದ್ರೆ ಈಗ ಆಗಿದೆ, ಒಂದು ಗಂಡು ಮಗನೂ ಇದೆ, ಮಗು ಬೇರೆ ಇದೆಯಾ? ಮಗನೂ ಇದೆ, ಮಗನೂ ಇದ್ದಾನೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆಮೇಲೆ ಮಗನೂ ಇದ್ದಾನೆ, 5 ವರ್ಷದ ಮಗ ಇದೆ. 5 ವರ್ಷ
ಮಗ ಇದ್ದಾನೆ. ಇವ್ರಿಗೆ ಏಜ್ ಎಷ್ಟು ಅವಾಗ? 5ರಲ್ಲಿ ರನ್ನಿಂಗ್ ನಡೀತಾ ಇದೆ. ಇವ್ರಿಗೆ ಏಜ್ ಎಷ್ಟು ಅವಾಗ? ಇವಾಗ ಅವ್ರಿಗೆ 5 ವರ್ಷ ಅಂದ್ರೆ 5 ವರ್ಷಕ್ಕೆ ಮದುವೆ ಮಾಡಿದ್ರ? ಅವಾಗ ಲವ್ ಮ್ಯಾರೇಜೇ ಮಾಡ್ಕೊಂಡಿದ್ದೆ. ನಾವೇನು ಒಂದೇ ನಿಮಿಷ, ಸೌಂಡ್ ಕೇಳಿಸ್ತಿಲ್ಲ, ಅದು ಹೋಗ್ಬಿಡ್ಲಿ, ಟ್ರೈನ್ ಹೋಗ್ಬಿಡ್ಲಿ. A few moments later. ನೇರವಾಗಿ ಬಂದು ಕೇಳ್ತಾ ಇದೆಯಾ? ನೇರವಾಗಿ ಹೇಳ್ತಾ ಇದ್ದೆ. ಅದ್ರ ಮೇಲೆ ಥ್ಯಾಂಕ್ ಯು ಹೇಳಿದ್ದಕ್ಕೆ. ಮದುವೆ ಆಗಿದೆ ಅಂತೆ, ಮಗು ಇದೆ ಅಂತೆ ನೋಡಿ, ಅದಕ್ಕೆ ಹುಡುಗಿರ್ ನಂಬಾರ್ದು ಅನ್ನೋದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಈ ಕಾಲದಲ್ಲಿ. ಏನದ್ ಗೊತ್ತಿಲ್ದಿರ ಹೆಣ್ ಕೇಳಕ್ ಬಂದಿರ ನಿನ್ನ ಇನ್ನೇನು ಹೇಳ್ಬೇಕು ನೀನು? ಅದನ್ನೇನು ಹೇಳ್ತಿರೋದು, ಬ್ಲೈಂಡಾಗಿ ಹಂಗೆ ನಂಬಾರ್ದು. ಪ್ರೀತಿ ಕಣ್ಣಿಲ್ಲ, ಕಾಲು ಇಲ್ಲ, ಏನೂ ಇಲ್ಲ ಈಗ. ಈ ಬಾಡಿಗೈತೆ ಕತ್ಲಲ್ಲಿ ಕಾಣಿಸಲ್ವೇನೋ ಅಂತ ಇಲ್ಲಿ ಬರಕ್ ಹೇಳಿದೆ. ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಫ್ರೇಮ್ ಕಾಣಿಸಲ್ಲ ಅಂತ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ನಮ್ಮ ಬಾಧೆಗಳು. ಇಷ್ಟಿದೆಯಪ್ಪ. ನೀವು ಯಾರಕ್ಕ? ಹೌದಾ? ನಮ್ಮ ಅಕ್ಕನ ಮಗಳು. ಹಾಂ 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 ನನ್ನ ಮಗಳಲ್ಲಪ್ಪ, ಇವರಿಬ್ರೆ. ಹಾಂ. ಅವ್ನು ಜೈಲಲ್ಲಿ ಇದ್ದಾನೆ, ಎಮ್ನಿಲ್ಲ ಅವಳು. ಬೇಡ ಬಿಡಿ ಭಾಯ್, ಸುಮ್ಮನೆ ಯಾಕೆ ರಗಳೆ. ಈ ಟ್ವಿಸ್ಟ್ಗಳೆಲ್ಲ ಮೊದಲೇ ಹೇಳ್ಬೇಕಾಗಿತ್ತು ತಾನೇ, ಅಟ್ಲೀಸ್ಟ್ ಸ್ವಲ್ಪ ಪ್ರಿಪೇರ್ ಆಗಿಬಿಟ್ಟು ಬರ್ತಾ ಇದ್ವಿ. ಹೋಗ್ಲಿ ಬಿಡಿ, ಹೇಳಿದ್ದು ಒಳ್ಳೇದಾಯ್ತು. ಯಾಕೆ ನಾಳೆ ಗೊತ್ತಾಗಿ ಪ್ರಾಬ್ಲಮ್ ಮಾಡ್ಕೊಳ್ಳೋದಂತೂ ನನಗಿಷ್ಟ ಇಲ್ಲ. ಕರೆಕ್ಟ್ ಕರೆಕ್ಟ್. ಲೈಫಲ್ಲಿ ಸೆಟ್ಲ್ ಆದ್ಮೇಲೆ ಒಂದ್ಸರಿ ಸೆಟ್ಲ್ ಆದ್ಮೇಲೆ ಅಷ್ಟೇ, ಲೈಫ್ ಲಾಂಗ್ ಇರಬೇಕು. ಅದು 1-2 ದಿನ ಇದ್ಬಿಟ್ಟು 3ನೇ ದಿನ ನೀನು ಹಿಂಗೆ ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ದಾರಿ. ಈಗ ಏನು ಮಾಡೋಣ ನೀವು ಹೇಳಿ, ಪ್ಲಾನ್ ಹೇಳಿ, ರೂಟ್ ಮ್ಯಾಪ್ ಹೇಳಿ. ಹೇಳಿ. ನಾನೇನು ಮ್ಯಾಪ್ ಹೇಳೋದು, ನೀನು ಡಿಸೈಡ್ ಮಾಡ್ಕೋ. ನನಗೆ ಭಯ ಆಗ್ತಿದೆ ಈಗ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಏನಕ್ಕೆ ಏನೇನಕ್ಕೆ ಇಷ್ಟೆಲ್ಲ ಹೇಳ್ಬಿಟ್ಟು ಏನಕ್ಕೆ ಅಂದರೆ ಇನ್ನೇನಿದೆ ಅಲ್ಲ, ಅವರು ಇವತ್ತೇ ನೋಡಿರೋದು ನನ್ನ. ಇವತ್ತೇ ನೋಡಿ ಇವತ್ತಿಲ್ಲವ್ವ. ಲವ್ ಆಗಿದ್ದೆ ಯಾವಾಗಲೂ, ಮೊನ್ನೆ ದಿವಸ ಆಯಿತು. ಮೊನ್ನೆ ದಿವಸ ಹಂಗೆ ಅದು ಹಂಗೆ ಆಗತ್ತೆ. ನೀವು ಎಲ್ಲಿ ನೋಡಿದ್ರಿ, ಎಲ್ಲಿ ಲವ್ ಆಯ್ತು? ನಾನು ಇವಾಗ ನೀವು ಇಲ್ಲಿ ಬರೋಕೆ ಮುಂಚೆ ನಾನು ಫಸ್ಟ್ ಬಂದ ಕಾರಿಲ್ಲಿ ಹಾಕದ್ನ, ನೋಡಿದೆ, ಮಾತಾಡಿಸ್ದೆ, ಆಮೇಲೆ ಅದಕ್ಕೆ ಮೊದಲು ಲವ್ ಆಗಿತ್ತು. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನಾ? ಅದಕ್ಕೆ ಮೊದಲು ಅಂದ್ರೆ ಅಂಗಡಿ ಹತ್ರನೇನಾ? ಇಲ್ಲ ಇಲ್ಲ, ಅವೆಲ್ಲ ಹೇಳೋಕ್ಕಾಗಲ್ಲ, ಸೀಕ್ರೆಟು. ಹೇಳ್ಬೇಕು, ಸೀಕ್ರೆಟ್ ಹಂಗಾಗುತ್ತೆ. ಹೇಳಿದ್ರೆ ತಾನೇ ನಿಜನ ಸುಳ್ಳ ಅಂತ ಗೊತ್ತಾಗಲ್ಲ. ಏನು ನಿಜ ಏನು ಸುಳ್ಳು ಗೊತ್ತಾಗ್ಬೇಕು ಹೇಳಿ. ನಿಜವಾಗಲ್ಲವ್ವ ಇಲ್ಲ ಸುಮ್ಮನೆ ಜೋಕ್ಸ್ ಕೇಳ್ತಾ ಇದ್ದೀರಾ ಅಂತ? ಜೋಕ್ಸ್ಗೆಲ್ಲ ನನಗೇನು ಬರುತ್ತೆ? ಏನೇ 90 ಕೊಡಿಸ್ತೀರಾ? ಓಲ್ಡ್ ಮಂಕ್ ಏನಾದರೂ ತರಿಸ್ತೀರಾ? ಯಾಕೆ ಕಳ್ಸೋಣ? ನೈಟಿ ಅಲ್ಲ 90 ನನಗೆ ಹೋಗ್ಲಿ. ಓಲ್ಡ್ ಮಂಕ್ ಅಂತ ಹೇಳಿ. ಓಲ್ಡ್ ಅವ್ರು ನಾವು. ಓಲ್ಡ್ ಅವರಲ್ಲ, ಓಲ್ಡ್ ಮಂಕ್ ಅದು ಬ್ರ್ಯಾಂಡು, ದೊಡ್ಡ ಬ್ರ್ಯಾಂಡು. ಅವೇ ಗೊತ್ತಿಲ್ಲ. ಕುಡಿತೀರಾ? ಕುಡಿಯಲ್ಲ. ಒಳ್ಳೆ ಸಾರಿ ಕೇಳಿದ್ದಕ್ಕೆ. ಮಳೆ ಬರೋ ಥರ ಇದೆ. ಹಾಂ, ನಮ್ಗೆ ಎಲ್ಲಡಿಕೆ ಒಂದು ಹಾಕ್ತೀವಿ. ನೀವು ಹಂಗೆ ಕಾಣಿಸ್ತಾ ಇದ್ದೀರಾ, ಎಲ್ಲಡಿಕೆ ಒಂದು ಹಾಕ್ತೀವಿ. ಗೊತ್ತಾಗ್ತದೆ. ಮೊನ್ನೆ 3 ದಿವಸ ಆಯಿತು, 3 ದಿವಸ ಅಲ್ಲ 3 ತಿಂಗಳಾಯಿತು. ಬಟ್ ನೋಡಿದ್ದು ಇವತ್ತೇ ಫಸ್ಟು ಯಾರನ್ನ? ಇವ್ರನ್ನ. ಇಲ್ಲೇ ಇಲ್ಲಿಗೆ ಬಂದಮೇಲೆ ನೋಡಿದ್ದು. 3 ತಿಂಗಳು ಮುಂಚೆ ಎಲ್ಲಿ ನೋಡಿದ್ರೆ? ಹಾಸ್ಪಿಟ್ಲಲ್ಲ? ಹಾಸ್ಪಿಟ್ಲಲ್ಲ ನೋಡಿದ್ದೆ, ನನಗೆ ಡ್ರೀಮಲ್ಲಿ ಬಂದಿದ್ದು. ಯಾಕೋ ಸರಿ ಸರಿ ಕೂತ್ಕೊಳ್ಳಿ, ಆಯ್ತು. ಕಾಲಿಫ್ಲವರ್ ಟಿವಿಯಲ್ಲಿ ಬರುತ್ತೆ. ಹಾಯ್ ಹೇಳಿ. ಹಾಯ್. ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿತ್ತಾ? ಅಲ್ಲ ಬಕ್ರಾ ಆದ್ರಾ? ಇನ್ನೇನು ಬಕ್ರಾನೇ ಆದಂಗೆ ಆಯ್ತು. ಹೌದಾ? ಅಲ್ಲ ಇಷ್ಟು ಟ್ವಿಸ್ಟ್ಗಳು ಕೊಟ್ರೆ ನಾನಾಗಿದ್ದ ನೀವಾಗಿದ್ದ ಬಕ್ರಾ? ನನಗೆ ಈಗ ಸ್ವಲ್ಪ ಯೋಚನೆ ಮಾಡ್ಬೇಕು ನನಗೆ ಕೂತ್ಕೊಂಡು. ನಾನೇ ಬಕ್ರಾ ಆಗಿದ್ದು. ನೀವೇ ಆದ್ರಾ? ಇದು ನಾಳೆ ಟಿವಿಯಲ್ಲಿ ಬರುತ್ತೆ. ನಾಳೆ ಅಲ್ಲ, ನೆಕ್ಸ್ಟ್ ವೀಕು. ಅವ್ರಿಗೆ ಲಿಂಕ್ ಕಳಿಸ್ತೀನಿ, ಅವರು ಕಳಿಸ್ತಾರೆ ನಿಮಗೆ ನೋಡಿ. ಓಕೆನಾ? ಹಾಯ್ ಹೇಳಿ. ಹಾಯ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.